ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ರಿಲೀಸ್ ತಡ ಆಗ್ತಿರೋದು ಯಾಕೆ? ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಇಷ್ಟೊತ್ತಿಗಾಗ್ಲೇ ರಿಲೀಸ್ ಆಗಬೇಕಾಗಿತ್ತು. ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ತೆರೆಗೆ ಬರಬೇಕಾಗಿತ್ತು. ಒಂದು ವೇಳೆ ಬರ್ತ್ಡೇಗೆ ಈ ಸಿನಿಮಾ ಮಿಸ್ ಆದ್ರೆ ನವೆಂಬರ್ ಅಲ್ಲಿ ಪಕ್ಕಾ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಅಷ್ಟಕ್ಕೂ ಶೂಟಿಂಗ್ ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಡಿಲೇ ಆಗ್ತಾ ಇದೆಯಾ, ಈ ರೀತಿಯಾದಂತಹ ಕುತೂಹಲದ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ರಿಲೀಸ್ ತಡ ಆಗ್ತಿರೋದು ಯಾಕೆ? ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಇಷ್ಟೊತ್ತಿಗಾಗ್ಲೇ ರಿಲೀಸ್ ಆಗಬೇಕಾಗಿತ್ತು. ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ತೆರೆಗೆ ಬರಬೇಕಾಗಿತ್ತು. ಒಂದು ವೇಳೆ ಬರ್ತ್ಡೇಗೆ ಈ ಸಿನಿಮಾ ಮಿಸ್ ಆದ್ರೆ ನವೆಂಬರ್ ಅಲ್ಲಿ ಪಕ್ಕಾ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಯಾಕೆ ಸಿನಿಮಾ ರಿಲೀಸ್ ತಡ ಆಗ್ತಾ ಇದೆ? ಯಾರಿಂದ ಸಿನಿಮಾ ಡಿಲೇ ಆಗ್ತಾ ಇದೆ? ಅಷ್ಟಕ್ಕೂ ಶೂಟಿಂಗ್ ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಡಿಲೇ ಆಗ್ತಾ ಇದೆಯಾ, ಈ ರೀತಿಯಾದಂತಹ ಕುತೂಹಲದ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಅಟ್ ದಿ ಸೇಮ್ ಟೈಮ್ ಬಾದ್ಶಾ ಅಭಿಮಾನಿಗಳಿಗೆ ನಿರಾಸೆಯಾಗೋದು ಖಚಿತ. ಯಾಕಂದ್ರೆ ಎಲ್ಲಾ ಸ್ಟಾರ್ ನಟರ ಸಿನಿಮಾಗಳು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಇದೇ ವರ್ಷ ಈ ಸೆಕೆಂಡ್ ಹಾಫ್ ನಲ್ಲಿ ಭೀಮಾ ಸಿನಿಮಾ ಬಂತು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಯ್ತು ಗಣೇಶ್ ಅವರದು, ಜೊತೆಗೆ ಬಗೀರಾ ಸಿನಿಮಾ ಬಂತು, ರೀಸೆಂಟ್ ಆಗಿ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ದೊಡ್ಡ ಮಟ್ಟದ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟರುಗಳ ಸಿನಿಮಾಗಳು ಮಾತ್ರವಲ್ಲ, ಪರಭಾಷಾ ನಟರ ಸಿನಿಮಾಗಳು, ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗಿ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಿದೆ. ಯಾಕೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಯಾರಾಗಿರ್ತಕ್ಕಂಥ ಮ್ಯಾಕ್ಸ್ ಸಿನಿಮಾ, ಕಬಾಲಿ, ತೇರಿ ಅಂತಹ ಬಹುದೊಡ್ಡ ಸಿನಿಮಾಗಳನ್ನ ಕೊಟ್ಟಂತಹ ಕಲೈಪುಲಿ ಎಸ್ ತಾನು ಅವರ ವಿ ಕ್ರಿಯೇಷನ್ಸ್ ನಿರ್ಮಾಣ ಮಾಡಿದಂಥ ಸಿನಿಮಾ ನಮ್ಮ ಮ್ಯಾಕ್ಸು. ಅದರಲ್ಲೂ ಎಸ್ಪೆಷಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿದಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಬಿಸ್ನೆಸ್ ಆಗಿಲ್ಲ ಅಂದ್ರೆ ಯಾರು ಕೂಡ ನಂಬಲಿಕ್ಕೆ ಅಸಾಧ್ಯ ಇದು. ಯಾಕಂದ್ರೆ ಕಿಚ್ಚನಿಗೆ ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ, ನಾರ್ತ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಬಹು ಬೇಡಿಕೆ ಇದೆ. ಸೊ ಅಲ್ಲಿನ ಬಾಲಿವುಡ್ ನ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ರೆಡ್ ಕಾರ್ಪೆಟ್ ಆಗಿರೋದನ್ನ ನಾವೆಲ್ಲರೂ ನೋಡಿದ್ದೇವೆ. ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರು ಮಿಂಚಿದ್ದಾರೆ ಕೂಡ. ಹೀಗಿರುವಾಗ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ನಂಬಕ್ ಆಗಲ್ಲ. ಬಟ್ ರಿಲೀಸ್ ಯಾಕೆ ತಡ ಆಗ್ತಿದೆ ಅಂತಂದಾಗ ಸಿನಿಮಾದ ಒಂದು ಔಟ್ಲುಕ್ ನ ಇನ್ನೂ ತುಂಬಾ ಚೆನ್ನಾಗಿ ಮಾಡಬಹುದು. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗೆ ಡಿಲೇ ಆಗ್ತಾ ಇರಬಹುದು. ಯಾಕಂದ್ರೆ ಕನ್ನಡದ ಜೊತೆಗೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಎಲ್ಲಾ ಭಾಷೆಯಲ್ಲೂ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ತರದ್ ಏನಾದ್ರು ಆಲೋಚನೆಗಳು ವಿ ಕ್ರಿಯೇಷನ್ಸ್ ಅಂಡ್ ಕಿಚ್ಚ ಕ್ರಿಯೇಷನ್ಸ್ ಇರೋದ್ರಿಂದ ಬಹುಶಃ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಡಿಲೇ ಆಗ್ತಾ ಇರಬಹುದು. ಗೊತ್ತಿಲ್ಲ, ಡಿಸೆಂಬರ್ ಅಷ್ಟೊತ್ತಿಗೆ ಅಂದ್ರೆ ಏಕ್ದಮ್ ಸಿನಿಮಾದ ರಿಲೀಸ್ ಡೇಟ್ ನ ಬಗೀರಾ ಅನೌನ್ಸ್ ಮಾಡ್ದಂಗೆ ಬಹುಶಃ ಮ್ಯಾಕ್ಸ್ ಸಿನಿಮಾ ತಂಡ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಬಹುದು. ಯಾಕಂದ್ರೆ ಕಿಚ್ಚ ಕ್ರಿಯೇಷನ್ ಸಂಸ್ಥೆನೂ ಕೂಡ ಬಂಡವಾಳ ಹೂಡಿರೋದ್ರಿಂದ ಸಿನಿಮಾ ರಿಲೀಸ್ ಡೇಟ್ ವಿಚಾರದಲ್ಲಿ ಸುದೀಪ್ ಅವ್ರದ್ದು ಜೊತೆಗೆ ವಿ ಕ್ರಿಯೇಷನ್ಸ್ ಇಬ್ರು ಕೂಡ ಖುದ್ದಾಗಿ ಅಂದ್ರೆ ಇಬ್ರು ಕೂಡ ಮುಂದಾಳತ್ವದಲ್ಲಿ ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಬೇಕಾಗುತ್ತೆ. ಆದ್ರೆ ಅಷ್ಟೊಂದು ಬಹುದೊಡ್ಡ ಸಂಸ್ಥೆ ಕಲೈಪುಲಿ ತಾನು ಅವರದ್ದು. ಸೊ ಅವ್ರು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋಂಥದ್ದಕ್ಕೆ ಮಾಹಿತಿ ಗೊತ್ತಿಲ್ಲ. ಬಟ್ ಹಿಂದೊಮ್ಮೆ ಬರ್ತ್ಡೇಗೂ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಹೇಳಿದ್ರು, ಸೊ ಎಲ್ಲರೂ ಬಂದ್ಬಿಡ್ಲಿ, ಅನಂತರವೇ ನಾನು ಬರ್ತೀನಿ, ತೊಂದರೆ ಇಲ್ಲ ಅಂತ. ಸೊ ಹಾಗಾದ್ರೆ ಕಾಂಪ್ರಮೈಸ್ ಆಗ್ತಿದ್ದೀರಾ ಸುದೀಪ್ ಸರ್ ಅಂತ ಕೆಲವರು ಮಾಧ್ಯಮದ ಮಿತ್ರರು ಪ್ರಶ್ನೆ ಕೇಳಿದಾಗ ನಾನು ನನ್ನ ಮನೆಯವ್ರ ಜೊತೆನೆ ಕಾಂಪ್ರಮೈಸ್ ಆಗಿಲ್ಲ. ಸೊ ನನ್ನ ಪ್ರೀತಿ, ಸ್ನೇಹ, ಸಂಬಂಧ, ಒಂದು ಬಾಂಧವ್ಯಕ್ಕೆ ಬೆಲೆ ಕೊಡ್ತೇನೆ. ಹೀಗಾಗಿ ಎಲ್ಲರೂ ಬರ್ಲಿ, ಅನಂತರವೇ ನಾನು ಬರ್ತೀನಿ, ತೊಂದರೆ ಇಲ್ಲ ಅನ್ನುವಂಥ ಮಾಹಿತಿನ ಹಂಚ್ಕೊಂಡಿದ್ರು. ಸೊ ಎಲ್ಲರೂ ಬಂದಾಯ್ತು, ಭೀಮಾ ಬಂದಾಯ್ತು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಯ್ತು, ಬಗೀರಾ ಆಯ್ತು, ಭೈರತಿ ರಣಗಲ್ ಆಯ್ತು. ಈಗ ಇನ್ನೆರಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು, ರಿಯಲ್ ಸ್ಟಾರ್ ಉಪೇಂದ್ರ ಅವರ UI ಸಿನಿಮಾ ಇದೆ, ಜೊತೆಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ರೀಸೆಂಟ್ ಆಗಿ ಮಾರ್ಟಿನ್ ಸಿನಿಮಾ ರಿಲೀಸ್ ಆಯ್ತು. ಅದು ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡು, ಜೊತೆಗೆ ಈಗ ಅಟ್ ಪ್ರೆಸೆಂಟ್ ಜೋಗಿ ಪ್ರೇಮ್ ಮತ್ತೆ ನಮ್ಮ ಧ್ರುವ ಕಾಂಬಿನೇಷನ್ ಅಲ್ಲಿ KD ಸಿನಿಮಾ ರಿಲೀಸ್ ರೆಡಿ ಇದೆ. ಸೊ ಡಿಸೆಂಬರ್ ಅಲ್ಲಿ UI ಅಂಡ್ KD ಎರಡೂ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಿಚ್ಚ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಹುಶಃ ಡೌಟ್ ಇದೆ ಈ ವರ್ಷ ಬರೋದು ಅನ್ನೋಂಥದ್ದು ಸದ್ಯದ ಒಂದು ಅಂದ್ರೆ ರಿಯಾಲಿಟಿಯನ್ನ ನೋಡಿದಾಗ ಅನಿಸ್ತಾ ಇದೆ. ಬಹುಶಃ ಈ ವರ್ಷ ಬರ್ಲಿಲ್ಲ ಅಂದ್ರೆ 2025 ಆರಂಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದ್ದೂರಿಯಾಗಿ ಅಖಾಡಕ್ಕಿಳಿಯುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಮ್ಯಾಕ್ಸ್ ಸಿನಿಮಾ ಬಹುಶಃ ಈ ವರ್ಷ ಬರ್ಲಿಲ್ಲ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ತೆರೆ ಕಾಣಬಹುದು. ಸೊ ಮ್ಯಾಕ್ಸ್ ಸಿನಿಮಾದ ಜೊತೆಗೆ 4-5 ಸಿನಿಮಾಗಳು ಲೈನ್ ಅಪ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚೇರನ್ಗೆ ಅಂದ್ರೆ ತಮಿಳಿನ ಸೂಪರ್ ಡೈರೆಕ್ಟರ್ ಆಟೋಗ್ರಾಫ್ಸ್ ಅಂತ ದೊಡ್ಡ ಮಟ್ಟದ ಸಿನಿಮಾ ಕೊಟ್ಟಂಥವ್ರು. ಸೊ ಆ ಸಿನಿಮಾ ಕನ್ನಡದಲ್ಲಿ ಆಟೋಗ್ರಾಫ್ ಅಂತ ಬಂತು, ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಪಡೆದುಕೊಂಡಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಆ ಸಿನಿಮಾದ ಡೈರೆಕ್ಟರ್ ಆಗಿರ್ತಕ್ಕಂಥ ಚೇರನ್ ಅವರಿಗೆ ಇವರು ಕಾಲ್ ಶೀಟ್ ಕೊಟ್ಟಿದ್ದಾರೆ. ಇನ್ನು KRG ಸಂಸ್ಥೆಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಸದ್ಯ ಮ್ಯಾಕ್ಸ್ ಸಿನಿಮಾ 46ನೇ ಸಿನಿಮಾ. 47ನೇ ಸಿನಿಮಾ ಯಾವ್ದಾಗುತ್ತೆ? ಬಿಲ್ಲಾರಂಗ ಭಾಷಾ ಸಿನಿಮಾ ಆಗುತ್ತಾ, ಅಥವಾ KRG ಸಂಸ್ಥೆಗೆ ಕಾಲ್ ಶೀಟ್ ಕೊಟ್ಟಿದ್ದಾರಲ್ಲ ಆ ಸಿನಿಮಾ 47ನೇ ಸಿನಿಮಾ ಆಗುತ್ತಾ, ಅಥವಾ ಚೇರನ್ ಅವ್ರ ಸಿನಿಮಾ 47ನೇ ಸಿನಿಮಾ ಆಗುತ್ತಾ? ಅಂದ್ರೆ ಯಾವ
ಸಿನಿಮಾನ ಟೇಕ್ ಆಫ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬಿಲ್ಲಾರಂಗ ಬಾದ್ಶಾ ಅವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ಒಂದು ಟೈಟಲ್ ಟೀಸರ್ ಅನಾವರಣ ಆಯಿತು. ನೀವೆಲ್ಲರೂ ನೋಡಿ ಮೆಚ್ಕೊಂಡಿದ್ದೀರಾ ಆ ಟೈಟಲ್ನ. ಯಾಕಂದ್ರೆ ಒಂದು ಯೂನಿಕ್ ಕಾನ್ಸೆಪ್ಟ್ ನಲ್ಲಿ ಬಿಲ್ಲಾರಂಗ ಭಾಷಾ ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು. ಈ ಸಿನಿಮಾಗೆ ಅನುಮಾನ್ ಅಂತಹ ದೊಡ್ಡ ಸಿನಿಮಾ ಕೊಟ್ಟಂತಹ ಕಳೆದ ವರ್ಷ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಆ ಸಿನಿಮಾ ಕೊಟ್ಟಂತಹ ನಿರ್ಮಾಪಕರು ನಮ್ಮ ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಬಂಡವಾಳವನ್ನು ಹೂಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಕಳೆದ 7 ವರ್ಷಗಳಿಂದ ಈ ಸಿನಿಮಾಗೋಸ್ಕರ ಸಾಕಷ್ಟು ಪ್ರಿಪರೇಷನ್ಸ್, ಪ್ರೀ ಪ್ರೊಡಕ್ಷನ್ ವರ್ಕ್ ಜೊತೆಗೆ ರಿಸರ್ಚ್ ಮಾಡ್ತಾ ಇದ್ದಾರಂತೆ ಅನೂಪ್ ಭಂಡಾರಿ ಅವರು. ಸೊ ಹೀಗಾಗಿ ಈ ಸಿನಿಮಾ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಕೇಳಿ ಬರ್ತಾ ಇದೆ. ಈ ಸಿನಿಮಾಗೋಸ್ಕರ ಕಿಚ್ಚ ಅವರು 6 ಪ್ಯಾಕ್ ಬರ್ಸ್ಕೊಂಡು ರೀಸೆಂಟ್ ಆಗಿ 1-2 ಪಿಕ್ ಅನ್ನ ಅಪ್ಲೋಡ್ ಮಾಡಿದ್ರು. ಸೊ ಅದನ್ನ ಅವರ ಡೆಡಿಕೇಶನ್ ನೋಡಿ, ಅವರ ಹಾರ್ಡ್ ವರ್ಕ್ ಅನ್ನ ನೋಡಿ ಹೇಗಿರುತ್ತೆ ಬಿಲ್ಲಾರಂಗ ಭಾಷಾ ಮೊದಲ ಫಸ್ಟ್ ಲುಕ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದ್ ರೀತಿ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಸೊ ಬಿಲ್ಲಾರಂಗ ಭಾಷಾ ಸಿನಿಮಾ ಟೈಟಲ್ ಟೀಸರ್ ಅನಾವರಣಗೊಂಡಿದೆ. ಸೊ ಮುಹೂರ್ತ ಯಾವಾಗ ಅಂತಂದ್ರೆ ಅದು ಕೂಡ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಜನವರಿ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ, ಅಂದ್ರೆ ಮುಹೂರ್ತ ಮಾಡಿ ಚಿತ್ರೀಕರಣಕ್ಕೆ ಚಾಲನೆ ಕೊಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಗೊತ್ತಿಲ್ಲ, ಮ್ಯಾಕ್ಸ್ 46ನೇ ಸಿನಿಮಾ ಆಗಿದೆ. ಸೊ 47ನೇ ಸಿನಿಮಾ ಬಿಲ್ಲಾರಂಗ ಭಾಷಾ ಆಗ್ಬೋದು, ಅಥವಾ ಚೇರನ್ ಅವರ ಸಿನಿಮಾ ಆಗ್ಬೋದು, ಅಥವಾ KRG ಸಿನಿಮಾ ಆಗ್ಬೋದು. ಯಾವ ಸಿನಿಮಾ 47ನೇದಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಕನ್ನಡ ಚಿತ್ರರಂಗದ ಟಾಪ್ 5 ಡೈರೆಕ್ಟರ್ಸು ಕ್ಯೂ ನಿಂತಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರಿಗೆ ಡೈರೆಕ್ಟ್ ಮಾಡ್ಲಿಕ್ಕೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಅನೂಪ್ ಭಂಡಾರಿ ಅವರು, ಜೊತೆಗೆ ನರ್ತನ್ ಅವರು, ಭೈರತಿ ರಣಗಲ್ ಸಿನಿಮಾವನ್ನ ಕೊಟ್ಟಂತಹ ನರ್ತನ್ ಸರ್ ಇದ್ದಾರೆ, ಜೊತೆಗೆ AP ಅರ್ಜುನ್ ಅವರು ಕ್ಯೂ ನಲ್ಲಿದ್ದಾರೆ ಅಂತ. ಇನ್ನು ಕಬ್ಜಾ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಆಗಿರ್ತಕ್ಕಂಥ R ಚಂದ್ರು ಅವರು ಕ್ಯೂ ನಲ್ಲಿದ್ದಾರಂತ. ಹೀಗೆ ಅಂದ್ರೆ 4-5 ಜನ ಡೈರೆಕ್ಟರ್ಗಳು ಕಿಚ್ಚನ ಕಾಲ್ ಶೀಟ್ಗಾಗಿ ಎದುರು ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದ ಸೆನ್ಸೇಷನಲ್ ಸ್ಟಾರ್ ಡೈರೆಕ್ಟರ್ಗಳು ಯಾರಿಗೆ ಕಾಲ್ ಶೀಟ್ ಕೊಡ್ತಾರೆ, ಯಾವ ಸಿನಿಮಾವನ್ನ ಕಿಚ್ಚ ಅವರು ಟೇಕ್ ಆಫ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಸಾಕಷ್ಟು ಕುತೂಹಲ ಇದೆ. ಮ್ಯಾಕ್ಸ್ ಸಿನಿಮಾ ಆದ್ಮೇಲಂತೂ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾಕಂದ್ರೆ ವೀರ ಮದಕರಿ ಮತ್ತೆ ಕೆಂಪೇಗೌಡ ನಂತರ ಮಗದೊಮ್ಮೆ ಪೊಲೀಸ್ ಲುಕ್ ಅಲ್ಲಿ, ಅಂದ್ರೆ ಕಾಪ್ ಲುಕ್ ನಲ್ಲಿ ಕದರ್ ತೋರಿಸೋದಕ್ಕೆ ಕಿಚ್ಚ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ನಿರ್ಮಾಣ ಸಂಸ್ಥೆ ತಮಿಳ್ದಾಗಿರ್ಬೋದು, ನಿರ್ದೇಶಕರು ಕೂಡ ತಮಿಳ್ನವರಾಗಿರ್ಬೋದು, ಬಟ್ ಟೆಕ್ನಿಷಿಯನ್ಸ್ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ ಬಹುತೇಕರು ನಮ್ಮವರೇ ಇದ್ದಾರೆ. ಉಗ್ರಂ ಮಂಜು ಅವರಿರ್ಲಿ, ಪ್ರಮೋದ್ ಶೆಟ್ಟಿ ಇರ್ಲಿ, ಸಂಯುಕ್ತ ವರ್ನಾಡ್ ಅವರಿರ್ಲಿ, ಜೊತೆಗೆ ಹೀಗೆ ಅಂದ್ರೆ ದೊಡ್ಡ ದೊಡ್ಡ ನಟರುಗಳ ಜೊತೆಗೆ ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಮ್ಯಾಕ್ಸ್ ಸಿನಿಮಾಗಾಗಿ ಬೆವರಿಡಿಸಿದ್ದಾರೆ. ಸೊ ಹೇಗಿರುತ್ತೆ ಮ್ಯಾಕ್ಸ್ ಅಬ್ಬರ ಆರ್ಭಟ ಅನ್ನೋದಕ್ಕೆ ಅಫಿಷಿಯಲ್ ಆಗಿ ಚಿತ್ರತಂಡವೇ ಅನೌನ್ಸ್ ಮಾಡೋವರೆಗೂ ಕಾಯ್ಬೇಕಾಗತ್ತೆ. ಸೊ ಎನಿವೆ, ಈ ವರ್ಷ ನಿರಾಸೆ ಆದ್ರೂ, ಒಂದು ಪಕ್ಷ ನಿರಾಸೆ ಆದ್ರೂ ಕೂಡ 2025ರಲ್ಲಿ ಕಿಚ್ಚ ಸುದೀಪ್ ಅವರು ಸಾಕಷ್ಟು ಅಂದ್ರೆ ವರ್ಷಕ್ಕೆ 2-3 ಸಿನಿಮಾ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಬರ್ಡೇ ಸಂದರ್ಭದಲ್ಲಿ ನೀಡಿದ್ರು. ಸೊ ಹಾಗಾಗಿ 25ರಿಂದ ಒಂದ್ ರೀತಿ ಕಿಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ರಿಲೀಸ್ ತಡ ಆಗ್ತಿರೋದು ಯಾಕೆ? ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಇಷ್ಟೊತ್ತಿಗಾಗ್ಲೇ ರಿಲೀಸ್ ಆಗಬೇಕಾಗಿತ್ತು. ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ತೆರೆಗೆ ಬರಬೇಕಾಗಿತ್ತು. ಒಂದ್ ವೇಳೆ ಬರ್ತ್ಡೇಗೆ ಈ ಸಿನಿಮಾ ಮಿಸ್ ಆದ್ರೆ ನವೆಂಬರ್ ಅಲ್ಲಿ ಪಕ್ಕಾ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಎಲ್ರೂ ಕೂಡ ನಿರೀಕ್ಷೆ ಮಾಡಿದ್ರು. ಅಷ್ಟಕ್ಕೂ ಶೂಟಿಂಗ್ ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಡಿಲೇ ಆಗ್ತಾ ಇದೆಯಾ, ಈ ರೀತಿಯಾದಂತಹ ಕುತೂಹಲದ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.